Manashri. And I'm Taran. We welcome you all to our show today. Let us now start our program by seeking the blessings of Lord Ganesh and paying our sincere pranams to Guru Parampara with Mudakarartha Modakam and Akanda Mandalakaram respectively. Performed by Carnatic vocal students accompanied by Aditya sir playing the keyboard. The students are trained by Srimati Vimala. The students are Sannidhi, Ananya K, Ananya C.A., Kirti, Ashutosh, Riya, Tunturu, Rachana, and Harshita.
That was Will be inviting, welcoming our guest of honors. ಈ ಸಂಗೀತ ಸಂಜೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಈಗ ನಮ್ಮ ಪೂಜ್ಯ ಗುರುಗಳನ್ನು ವೇದಿಕೆ ಮೇಲೆ ಬರಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಕರ್ನಾಟಕದ ಹೆಮ್ಮೆಯ ಪ್ರಶಸ್ತಿ, ಕರ್ನಾಟಕ ಕಲಾಶ್ರೀ ಪ್ರಶಸ್ತಿ ಭಾಜನರಾದ ಇತ್ತೀಚೆಗೆ ನಮ್ಮ ಕಲಾಶ್ರೀ ಶ್ರೀ ಪಂಡಿತ್ ಸತೀಶ್ ಹಂಪಿಹೊಳಿ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇತ್ತೀಚೆಗಷ್ಟೇ ಅವರಿಗೆ ಈ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ನೆಕ್ಸ್ಟ್ ನಮ್ಮ ಸುಮಧುರವಾದ ಕೊಳಲು ವಾದಕರಾದ ವಿದ್ವಾನ್ ಶ್ರೀ ಎಚ್.ಎಸ್. ವೇಣುಗೋಪಾಲ್ ಅವರನ್ನು ನಾನು ಸ್ವಾಗತಿಸ್ತಾ ಇದ್ದೀನಿ. ಮತ್ತು ನಮ್ಮೆಲ್ಲರ ಅಚ್ಚುಮೆಚ್ಚಿನ ಶ್ರೀ ಆನೂರು ಅನಂತಕೃಷ್ಣ ಶರ್ಮಾ ಅವರು ಶಿವು ಅಂತಲೇ ಎಲ್ಲರಿಗೂ ಪ್ರಸಿದ್ಧರಾದವರು, ಅವರನ್ನು ಬರಮಾಡ್ಕೊಳ್ತಾ ಇದ್ದೀನಿ. ಮತ್ತು ಅಭಿನವ ವಾದ್ಯರಾಜ ರೂಪವಾದಂತಹ ವಿದ್ವಾನ್ ಶ್ರೀ ಆರ್.ಕೆ. ಪದ್ಮನಾಭ್ ಸರ್ ಅವರು ಇವತ್ತಿಲ್ಲಿ ಆಗಮಿಸಿರೋದು ನಮ್ಮ 10 ವರ್ಷದ ಒಂದು ತಪಸ್ಸಿನ ಫಲ ಅಂತಲೇ ನಾನು ಭಾವಿಸ್ತಾ ಇದ್ದೀನಿ. ಅವರು ಈ ವೇದಿಕೆಗೆ ಅಲಂಕರಿಸಿರೋದು ನಮ್ಮೆಲ್ಲರ ಒಂದು ಭಾಗ್ಯ. ಅವರು ಎಲ್ಲರಿಗೂ ಇದಾದ ನಂತರ ಒಂದು ಬಹಳ ಮುಖ್ಯವಾದ ಕಾರ್ಯಕ್ರಮಗಳಿದ್ದಾವೆ, ಆದರೆ ಇಲ್ಲಿ ಬಂದು ನಮ್ಮ ಮಕ್ಕಳಿಗೆ ಅವರ ಆಶೀರ್ವಾದ ಮಾಡೋಗೋದು ಅಷ್ಟೇ ಮುಖ್ಯ ಅಂತ ಅವರೆಲ್ಲರೂ ಬಂದಿದ್ದಾರೆ. ಇದಕ್ಕೋಸ್ಕರ ನಾವು ಸದಾ ಚಿರಋಣಿಯಾಗಿರ್ತೇವೆ. ಹಾಗೂ ನಮಗೆ ಅವರ ಜವಾಬ್ದಾರಿಯನ್ನು ಕೂಡ ಹೆಚ್ಚಿಸಿದ್ದಾರೆ. ನಾವು ಇಲ್ಲಿರುವಂತಹ ಏನಂತಾರೆ ಎಲ್ಲ ಹುಡುಗರಿಗೂ ನಾವು ಒಂದು ಪಾರಂಪರಿಕವಾದಂತಹ ಒಂದು ಸಂಗೀತ ಜ್ಞಾನವನ್ನು ನಾವು ಕೊಡುವಂಥದ್ದು ಕರ್ತವ್ಯ ನಮ್ಮ ಮೇಲಿದೆ. ಅದನ್ನು ನಾವು ತುಂಬ ಪ್ರಾಮಾಣಿಕವಾಗಿ ದಯಪಾಲಿಸ್ತೀವಿ. ಈಗ ನಮ್ಮ ಅತಿಥಿಗಳಿಂದ ದೀಪ ಜ್ವಲನೆ ಮಾಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. येन तस्मै श्री गुरवे नमः. अखण्डमण्डलाकारं व्याप्तं येन चराचरं तत्पदं दर्शितं येन तस्मै श्री गुरवे नमः. अखण्डमण्डलाकारं व्याप्तं येन चराचरं तत्पदं दर्शितं येन तस्मै श्री गुरवे नमः. ಈಗ ನಮ್ಮೆಲ್ಲ ಪೋಷಕರು, ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರ ವತಿಯಿಂದ ಅತಿಥಿಗಳಿಗೆ ಒಂದು ಚಿಕ್ಕ ಗುರುವಂದನೆಯನ್ನು ಅರ್ಪಿಸ್ತಾ ಇದ್ದೀವಿ. ಇದೇ ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲ ಗುರುಗಳು ಕೂಡ ನಮ್ಮ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಸಂದೀಪ್ ಸರ್, ಮಹಂತೇಶ್ ಸರ್, ಅಮಿತ್ ಸರ್, ಆಮೇಲೆ ಶ್ರೀಮತಿ ವಿಮಲಾ ಅವರು ಮತ್ತು ಶ್ರೀಮತಿ ಶ್ರೀವಿದ್ಯಾ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ.
ಈಗ ಗುರುವರಿಯರು ನಮ್ಮ ಮಕ್ಕಳನ್ನು ಉದ್ದೇಶಿಸಿ, ನಮ್ಮ ಈಗೆಲ್ಲ ಕಲಾಪೋಷಕರನ್ನು ಉದ್ದೇಶಿಸಿ, ನಮ್ಮ ಶಿಕ್ಷಕರನ್ನು ಉದ್ದೇಶಿಸಿ ಒಂದೆರಡು ಆಶೀರ್ವಚನವನ್ನು ನೀಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಮೊದಲಿಗೆ ನಮ್ಮ ಪಂಡಿತ್ ಸತೀಶ್ ಹಂಪಿಹೊಳಿ ಮಾತಾಡಲಿ. ಎಲ್ರಿಗೂ ನಮಸ್ಕಾರ, ಶುಭ ಸಂಜೆ. ಇದು ಒಂದು ಸುಯೋಗ. ಅತ್ಯಂತ ವಿಜೃಂಭಣೆಯಿಂದ ಆರ್ಟ್ ಆಫ್ ಮ್ಯೂಸಿಕ್ 10 ವರ್ಷ ಪೂರೈಸಿ 11ನೇ ವರ್ಷಕ್ಕೆ ಕಾಲಿಟ್ಟಿದೆ. ಈಗ ಅತ್ಯಂತ ಯಶಸ್ವಿಯಿಂದ ತರಗತಿಗಳನ್ನು ನಮ್ಮ ರಘು ಅವರು, ಅವರ ಶ್ರೀಮತಿಯವರು ಬಹಳ ಶ್ರದ್ಧಾಭಕ್ತಿಯಿಂದ ನಡೆಸ್ಕೊಂಡು ಬಂದಿದ್ದಾರೆ. ನಾವು ನೋಡ್ತಾನೇ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ನಾಡು ಕಂಡಂಥ ಶ್ರೇಷ್ಠ ಕರ್ನಾಟಕ ಸಂಗೀತ ಗಾಯಕರು, ಮೇರು ಗಾಯಕರು RKP ಅವರು ಇದ್ದಾರೆ ವೇದಿಕೆ ಮೇಲೆ. ಈ ನಾಡು ಕಂಡಂಥ ಶ್ರೇಷ್ಠ ಕೊಳಲು ವಾದಕರು, ನನ್ನ ಆತ್ಮೀಯ ಸ್ನೇಹಿತರು HS ವೇಣುಗೋಪಾಲ್ ಅವರಿದ್ದಾರೆ ವೇದಿಕೆ ಮೇಲೆ. ಇನ್ನೊಬ್ಬ ಆತ್ಮೀಯ ಸ್ನೇಹಿತರು, ಆವಾಗವಾಗ ಜಗಳಾಡ್ತಾ ಇರ್ತೀವಿ ಜೊತೆಗೆ, ಆತ್ಮೀಯವಾದ ನಾಡು ಕಂಡಂಥ ಶ್ರೇಷ್ಠ ಯಾವ ವಾದ್ಯ ಕೊಡ್ತೀರೋ ಆ ವಾದ್ಯ ನುಡಿಸ್ತಾರೆ. ಅದರಲ್ಲೇ ದೊಡ್ಡ ಪ್ರವೀಣತೆಯನ್ನು ಹೊಂದಿದ್ದಾರೆ ನಮ್ಮ ಆನೂರ್ ಅನಂತಕೃಷ್ಣ ಶರ್ಮಾ ಅವರು. ಇವರೆಲ್ಲರ ಜೊತೆ ನಾನೊಬ್ಬ ಪುಟ್ಟ ಕಲಾವಿದ. ಇವ್ರ ಜೊತೆ ವೇದಿಕೆ ಹಂಚಿಕೊಂಡು ನನ್ನ ಸೌಭಾಗ್ಯ ಅಂತ ಹೇಳ್ತೀನಿ ಇವತ್ತು. ರಘು ಅವ್ರಿಗೆ ನಮಗೆ ಕಳೆದ ಸುಮಾರು ಒಂದು 7-8-10-12 ವರ್ಷದಿಂದ ಪರಿಚಯ. ಅತ್ಯಂತ ಶಿಸ್ತುಬದ್ಧವಾದ ಒಂದು ತರಗತಿಗಳವರು ಶಾಲೆ ಸುಮಾರು ಸರಿ ಹೋಗಿದ್ದೀನಿ. ನಾನು ಸುಮಾರು ಕಾರ್ಯಕ್ರಮದಲ್ಲಿ ನಾನು ಅವ್ರ ಜೊತೆ ಪಾಲ್ಗೊಂಡಿದ್ದೀನಿ. ಇನ್ನೊಂದು ಸ್ವಾರ್ಥ ಏನಂದರೆ, ನನ್ನ ಶಿಷ್ಯ ಅಮಿತ್ ಭಟ್ಟು ಅಲ್ಲಿ ತಬಲಾ ಶಿಕ್ಷಕನಾಗಿ ಕೆಲಸ ಮಾಡ್ತಾಯಿದ್ದಾನೆ. ಅದು ಒಂದು ಅನೇಕ ಟೀಚರ್ಸು, ನಮ್ಮ ಮಹಾಂತೇಶ್ ಹಿಂದೂಸ್ತಾನಿ ಸಂಗೀತ ಕಲಿಸ್ತಾರೆ, ಅನೇಕ ಟೀಚರ್ಸ್ ಅಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ನಾ ಇಷ್ಟೇ ಹೇಳ್ಬೋದು, ಎಕ್ಸಾಮ್ ಬಂತಂದರೆ ಮಕ್ಕಳಿಗೆ ತರಗತಿಯನ್ನು ಬಿಡಿಸ್ಬೇಡಿ ದಯವಿಟ್ಟು. 2 ತಿಂಗಳು ಬರಲ್ಲ, 3 ತಿಂಗಳು ಬರಲ್ಲ ಅಂತ ಹೇಳಿಬಿಡಿ. ವಾರಕ್ಕೆ 2 ದಿವಸ ಹೋಗ್ತಿದ್ದಾರೆ, ಅಟ್ಲೀಸ್ಟ್ 1 ದಿವಸ ಆದರೂ ಕಳಿಸಿ. ಇಲ್ಲ, ಅವನು ಕಲ್ತಿದ್ದು 1 ವರ್ಷ ಹಿಂದೆ ಹೋಗಿಬಿಡ್ತಾನೆ, ಏನೂ ಆಗೋದಿಲ್ಲ. ಅರ್ಧ ಗಂಟೆ ಅವನು ರಮೇಶ ಅವನ ಪುಸ್ತಕ ಹಿಂಗೆ ಇಟ್ಕೊಂಡೇ ಕೂತಿರೋದಿಲ್ಲ. ಎಲ್ಲ ಸುಳ್ಳಿದು. TV ನೋಡ್ತಾರೆ, ಇಲ್ಲ ಮೊಬೈಲ್ ನೋಡ್ತಾರೆ, ಇಲ್ಲ ಹೊರ ಸುತ್ತಲಿಕ್ಕೆ ಹೋಗ್ತಾರೆ. ಸಂಗೀತ ಇಲ್ಲ, ಯಾಕೆಂದರೆ ಎಕ್ಸಾಮಿನೇಷನ್. ಅದೊಂದು ದಯವಿಟ್ಟು ಎಲ್ಲ ಪಾಲಕರಿಗೆ ಅದೊಂದು ಕಿವಿ ಮಾತು ಹೇಳ್ತೀನಿ. ತರಗತಿಗಳನ್ನ ಅದನ್ನೇನು ಇವತ್ತು ಎಕ್ಸಾಮ್ ಇದೆ ನಾಳೆ ಅಂದರೆ ಇವತ್ತು ಬೇಕಾದ್ರೆ ಪರವಾಗಿಲ್ಲ, 2-3 ತಿಂಗಳ ನೀವು ತರಗತಿಯನ್ನು ನಿಲ್ಲಿಸಬೇಡಿ. ಈ ಜಗತ್ತಿನಲ್ಲಿ ಯಾವುದಕ್ಕಾದ್ರೂ ಒಂದು ಶಕ್ತಿ ಇದೆ ಅಂದರೆ ಅದು ಸಂಗೀತಕ್ಕೆ ಮಾತ್ರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಪೋಷಕರು ಮತ್ತು ಪಾಲಕರೇನಿದ್ದೀರಿ, ದಯವಿಟ್ಟು ಅತ್ಯಂತ ನಮ್ಮ ಆರ್ಟ್ ಆಫ್ ಮ್ಯೂಸಿಕ್ ಸ್ಕೂಲು ಭಾಳ ಚೆನ್ನಾಗಿ ನಡೆಸ್ಕೊಂಬರ್ತಾಯಿದ್ದಾರೆ. ಅಲ್ಲಿ ಎಲ್ಲರೂ ಚೆನ್ನಾಗಿ ಕಲೀಲಿ ಸಂಗೀತ ಅಂಥೇಳಿ ನಾನು 2 ಮಾತನ್ನು ಮುಗಿಸ್ತೀನಿ. ಇದೇ ಸಂದರ್ಭದಲ್ಲಿ ಇನ್ನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೇನು ಡಿಸೆಂಬರ್ನಲ್ಲಿ ನಮ್ಮ RKP ಸರ್ ಅವರ 75 ವರ್ಷದ ಒಂದು ಅನಂತ ಪದ್ಮನಾಭೋತ್ಸವ ಕಾರ್ಯಕ್ರಮ ಇದೆ. ನಾವೆಲ್ಲರೂ ಇದೇ ಉತ್ಸಾಹದಲ್ಲಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸೋಣ. ಅವರ ಸೇವೆ, ಅವರ ಒಂದು ಸಾಧನೆ ಬಗ್ಗೆ ಮಾತಾಡಬೇಕಂದ್ರೆ ಇವತ್ತು ಇಡೀ ದಿನ ಆಗುತ್ತೆ. ಅದಕ್ಕೋಸ್ಕರ ನಾನೇನು ಅರ್ಥ ಮಾಡ್ಕೊಂಡಿದ್ದೀನಿ ಅವರಿಂದ ಅಂತ 2 ಮಾತಲ್ಲಿ ಹೇಳ್ಬಿಡ್ತೀನಿ. ಅವರು ಸಂಗೀತವನ್ನು ತಮ್ಮ ಜೀವನದ ಉಸಿರಾಗೇ ಅವರು ಸ್ವೀಕರಿಸಿದ್ದಾರೆ. ನಾವು ಸಂಗೀತವನ್ನು ದೇವರು ಅಂತೀವಿ. ಅವರು ಅದಕ್ಕೋಸ್ಕರ ಒಂದು ನಿಜವಾದ ಪ್ರಾಕ್ಟಿಕಲಾಗಿ ಒಂದು ದೇವಸ್ಥಾನನೇ ಕಟ್ಟಿದ್ದಾರೆ. ನಾವೆಲ್ಲ ಸಂಗೀತ ಇಷ್ಟಪಡೋರು, ಸಂಗೀತ ಕಲಿಯೋರು ಆ ದೇವಸ್ಥಾನಕ್ಕೆ ಒಂದು ಸತಿ ಹೋಗೋಣ, ರುದ್ರಪಟ್ಟಂನಲ್ಲಿದೆ. ಹಾಂ ಸರ್, ನಮ್ಮ ಧ್ಯೇಯನೇ ಗುರು ಹಿರಿಯರಿಗೆ ಗೌರವ ಕೊಡೋದು, ಹಾಗೂ ಈಗ ಕಲಿತಾ ಇರುವಂಥ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಕೊಡೋದೇ ನಮ್ಮ ಶಾಲೆಯ ಒಂದು ಮುಖ್ಯ ಧ್ಯೇಯ. ಈಗ ಗುರುಗಳಿಂದ ಒಂದೆರಡು ಆಶೀರ್ವಚನಗಳನ್ನು ಕೇಳೋಣ ಅಂತ ಕೇಳ್ಕೊತಾ ಇದ್ದೀನಿ, ಅವ್ರು ಹೇಳಿ ಅಂತ.
ತಪೋ ವಿದ್ಯಾ ಸದ್ಗುಣೌಘಾಕರ ವಾದಿರಾಜ ಗುರು ವಾದಿರಾಜ ಗುರು ಒಂದೇ ಹಯಗ್ರೀವ ದಯಾಶ್ರಯ ಮನಶುದ್ಧಿಯಿಲ್ಲದವಗೆ ಮಂತ್ರದ ಫಲವೇನು, ತನುಶುದ್ಧಿಯಿಲ್ಲದವಗೆ ತೀರ್ಥದ ಫಲವೇನು, ಮಿಂದಲ್ಲಿ ಫಲವೇನು ಮೇನು ಮೊಸಳೆಯಂತೆ, ನಿಂದಲ್ಲಿ ಫಲವೇನು ಶೈಲದ ಕಾಗೆಯಂತೆ, ಹೊರಗೆ ಮಿಲ್ದು ಒಳಗೆ ಮೇಯದವರ ಕಂಡು ನಗುತ್ತಿದ್ದ ನಮ್ಮ ಪುರಂದರ ವಿಠಲ 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 ಪುರಂದರ ವಿಠಲ 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 ಪುರಂದರ ವಿಠಲ 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 ವೇದಿಕೆಯಲ್ಲಿರತಕ್ಕಂಥ ನನ್ನ ಆತ್ಮೀಯ ಸ್ನೇಹಿತರೆ, ಆತ್ಮೀಯ ಕಲಾಬಂಧುಗಳೇ, ಮಕ್ಕಳೇ, ನನಗೆ ತುಂಬ ಸಂತಸವಾದಂತಹ ದಿವಸ ಇವತ್ತು. ಏಕೆಂದರೆ ಒಂದು ಸಂಗೀತ ಶಾಲೆ, ಆರ್ಟ್ ಆಫ್ ಮ್ಯೂಸಿಕ್, ಹೆಸರೇ ತುಂಬ ಚೆನ್ನಾಗಿದೆ, ಕಲಾತ್ಮಕವಾದಂತಹ ಶಾಲೆ ಇದು. ಹಾಗೆ ಈ ಶಾಲೆಗೆ ನೀವೆಲ್ಲ ಇಷ್ಟು ಜನ ಇಷ್ಟು ಆತ್ಮೀಯವಾಗಿ ಪ್ರೀತಿಯಿಂದ ಒಂದು ಸಂಗೀತದ ಕಲೆಯ ಪೋಷಣೆಗಾಗಿ ನೀವೆಲ್ಲ ಬಂದಿದ್ದೀರಲ್ಲ, ನಿಮಗೆ ಹ್ಯಾಟ್ಸ್ ಆಫ್ ಟು ಯು ಆಲ್.
ಆ ವಿಚಾರದಲ್ಲಿ. ಸಂಗೀತ ಅನ್ನೋದು ಅಷ್ಟು ಸುಲಭವಾಗಿ ಒಲಿಯುವಂತಹ ಕಲೆ ಅಲ್ಲ. ಶಾಸ್ತ್ರೀಯ ಪರಂಪರೆ ಅನ್ನುವಂಥದ್ದನ್ನ ನಾವು ಬೆಳೆಸಬೇಕಾದಂಥ ಸಂದರ್ಭ ಇದೆ ಈಗ. ಶಾಸ್ತ್ರೀಯ ಪರಂಪರೆ ಓವರ್ನೈಟ್ ರಾತ್ರಿ ನೀವು ಗಳಿಸೋಕ್ಕಾಗೋಲ್ಲ. ಅದಕ್ಕೋಸ್ಕರ 10 ವರ್ಷ ಸಾಧನೆ ಮಾಡಬೇಕು, 10 ವರ್ಷ ನಿದ್ದೆಗೆಡಬೇಕು, 10 ವರ್ಷ ಅಳಬೇಕು. ಇವೆಲ್ಲ ಸಂಗೀತದ ಕಲಿಕೆಯ ಪ್ರೊಸೆಸ್ನಲ್ಲಿ ಇರುವಂಥದ್ದು. ದಯವಿಟ್ಟು ಪೋಷಕರು ನಾಳೆ ನಮ್ಮ ಮಗು ಪ್ಲ್ಯಾಟ್ಫಾರ್ಮ್ಗೆ ಹೋಗಬೇಕು, ನಾಡಿದ್ದು ಟಿ ವಿಲಿ ಬರಬೇಕು ಅನ್ನೋ ಅಭಿಪ್ರಾಯವನ್ನು ಬಿಟ್ಬಿಡಿ. ಆ ಒಂದು ಮಟ್ಟ ಇದ್ದರೆ ಯಾವತ್ತಾರು ಒಂದು ಸಹ ಬರಲೇಬೇಕು. 1975ನೇ ಇಸ್ವಿಲಿ ನಾನು ಫಸ್ಟ್ ಪರ್ಫಾರ್ಮೆನ್ಸ್ ಮಾಡಿದ್ದು. ಆದರೆ ನಮ್ಮ ಹೆಸರು ಪೇಪರಲ್ಲಿ ಬಂದಿದ್ದು 12 ವರ್ಷ ಆದಮೇಲೆ, 12 ಇಯರ್ಸ್ ಆದಮೇಲೆ ಪೇಪರ್ಲಿ ಎಲ್ಲೋ ಒಂದು ಚೂರು ಸಣ್ಣಗೆ ಬಂದಿತ್ತು. ಅದೇ ನಮಗೆ ಭಾಳ ಖುಷಿ. ಟಿ ವಿಲಿ ಹಾಡಿದ್ದು ನಾವು ಭಾಳ ಆದಮೇಲೆ ಟಿ ವಿ ಚಂದನ ಹಾಡಾಗೋ ಅದಕ್ಕೆ ಅವಾಗ ಬೇಕಾದಷ್ಟು ರೆಸ್ಟ್ರಿಕ್ಷನ್ಸ್ ಇತ್ತು. ನಾವು ಟಿ ವಿಲಿ ಹಾಡಿದಾಗ ನಾವು ಆಗಲೇ 27 ವರ್ಷ ನಮಗೆ ಟ್ರೈನಿಂಗ್ ಆಗಿಬಿಟ್ಟಿತ್ತು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಪರಂಪರೆ ಒಳಗೆ. ಹಾಗಾಗಿ ಓವರ್ನೈಟ್ ಯಾವುದನ್ನೂ ಪಡೆಯೋಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಒಂದೊಂದು ರಾಗವನ್ನು ವಶಪಡಿಸ್ಕೊಳ್ಳೋಕ್ಕೂ, ಒಂದೊಂದು ತಾಳ ವಶಪಡಿಸ್ಕೊಳ್ಳೋಕ್ಕೂ ಅದಕ್ಕಾಗಿ ನಾವು ಸಿದ್ಧಿ ಪಡ್ಕೊಳ್ಬೇಕು. ಗಾಯಕರು ಶಾರೀರ ಬಲವನ್ನು ಬೆಳೆಸ್ಕೊಳ್ಬೇಕಾಗುತ್ತೆ. ಶಾರೀರ ಬಲಕ್ಕೆ ಅದಕ್ಕೆ ಬೆಳಗ್ಗೆನೇ ಏಳಬೇಕು ಸಾಧನೆ ಮಾಡಬೇಕಾದ್ರೆ. ಈಗಿನ ಕಾಲದ ರೀತಿಯಲ್ಲ. ಈಗ ಬೆಳಗಾವುದು ರಾತ್ರಿ ಯಾವುದು ಅಂತಲೇ ಗೊತ್ತಿಲ್ಲ ಇವಾಗ. ಈಗೆಲ್ಲ ಟೂ ಮೀಲ್ಸ್ ಎ ಡೇ ಇವೆಲ್ಲ ಏನೇನೋ ಆಗೋಗ್ಬಿಟ್ಟಿದೆ ಇವಾಗ. ನಾವು 4 ಮೀಲ್ಸ್ ಎ ಡೇ ನಾವು ಮಾಡ್ತಾಯಿದ್ದಿದ್ದು, ಈಗ 2 ಮೀಲ್ಸ್ ಎ ಡೇ ಬಂದುಬಿಟ್ಟಿದೆ. ಅದು ತಿನ್ನಬಾರ್ದು, ಇದು ತಿನ್ನಬಾರ್ದು, ಇನ್ನು ಯಾವ್ದು ತಿನ್ನಬೇಕು. ಸಂಗೀತಗಾರನಿಗೆ ಯಾವ ರಿಸ್ಟ್ರಿಕ್ಷನ್ನೂ ಇಲ್ಲ. ಐಸ್ ಕ್ರೀಮ್ ತಿನ್ಬೇಕಾದ್ರೂ ಹಾಡ್ಬೋದು, ಮಸಾಲೆ ದೋಸೆ ತಿನ್ಬೇಕಾದ್ರೂ ಹಾಡ್ಬೋದು, ಉದ್ದಿನ ವಡೆ ಅಂತೂ ತಿಂದುಬಿಟ್ಟೆ ಹಾಡಬೇಕು. ಅಂದರೆ ನಿಮ್ಮ ಶಾರೀರ ನಿಮ್ಮ ಕೈಲಿರಬೇಕು. ನೀವು ಏನು ತಿಂದೇ ಹೋಗ್ಬಿಟ್ರೆ ನಿಮ್ಮ ಶಾರೀರ ತುಂಬ ಚೆನ್ನಾಗಿ ಆಗ್ಬಿಡುತ್ತೆ ಅಂತಲ್ಲ. ತೀರಾ ಅತಿಯಾಗಿ ಆಗಬಾರ್ದು. ಎಲ್ಲ ಲಿಮಿಟ್ ಆಗಿದ್ದರೆ ಶಾರೀರಕ್ಕೆ ಯಾವುದು ಒಳ್ಳೆಯದು. ಆಮೇಲೆ ಪ್ರಾಣಾಯಾಮ ಅನ್ನುವಂಥದ್ದು ಬಹಳ ಮುಖ್ಯವಾಗುತ್ತೆ. ಒಂದು ಸ್ವರ ನೀವು ಹಿಡಿದಾಗ ತಾ ಅಂದಾಗ ನಾನು ಯೂಸ್ ಟಂಗ್ ಅಂದರೆ ದೇಹದಲ್ಲಿರುವಂಥ ಅಂಗಗಳನ್ನು ನಾವು ಹೇಗೆ ಉಪಯೋಗಿಸ್ಕೊಳ್ಬೇಕು. ತದರ ಹರಿ ಯಾವ ರಾಗ ಇದು ಹೇಳ್ತೀರಾ ಮಕ್ಕಳು? ಯಾರು ಮಕ್ಕಳು ಹೇಳಬೇಕು. ಕರ್ನಾಟಕ ಸಂಗೀತದಲ್ಲಿ ಹಿಂದೋಳ ಅಂತ ಹೇಳ್ತೀವಿ, ಹಿಂದೂಸ್ತಾನಿ ಸಂಗೀತದಲ್ಲಿ ಮಾಲ್ಕೌನ್ಸ್ ಅಂತೀವಿ. ನಮ್ಮ ಶಾಸ್ತ್ರೀಯ ಪರಂಪರೆಯಲ್ಲಿ ಭಾರತದಲ್ಲಿ ಕರ್ನಾಟಕ ಸಂಗೀತ, ಉತ್ತರಾದಿ ಸಂಗೀತ ಅಥವಾ ಹಿಂದೂಸ್ತಾನಿ ಸಂಗೀತ 2 ಶಾರದೆಯ ಕಣ್ಣುಗಳಿದ್ದಾಗಿದ್ದು. ಯಾವುದನ್ನೂ ಉಪೇಕ್ಷೆ ಪಡಬಾರ್ದು. ಮಹಾನ್ ಸಂಗೀತ ಪದ್ಧತಿಗಳು ವಿಶ್ವದಲ್ಲಿ ಎಲ್ಲೂ ಇಲ್ಲದೇ ಇರುವಂಥ ಪದ್ಧತಿಗಳನ್ನ ಭಾರತದಲ್ಲಿ ಕಾಣ್ತೀರಿ. ಈಗ ತುಂಬ ಆತ್ಮೀಯತೆ ಇದೆ ಕರ್ನಾಟಕ ಸಂಗೀತ ಮತ್ತು ಹಿಂದೂಸ್ತಾನಿ ಸಂಗೀತ. ಬೇಕಾದಷ್ಟು ಜುಗಲ್ಬಂದಿಗಳಾಗಿ ಅದು ಅದರಲ್ಲಿ ಏನೋ ಒಂದು ಪ್ರೀತಿ ಬೆಳೆದಿದೆ, ವಿಶ್ವಾಸ ಬೆಳೆದಿದೆ, ಆತ್ಮೀಯತೆ ಬೆಳೆದಿದೆ. ಒಂದೊಂದು ಸಂಗೀತ ಪದ್ಧತಿ ಇನ್ನೊಂದು ಸ್ವರ ಎಲ್ರಿಗೂ ಒಂದೇ. ಅದಕ್ಕೆ ಮೋಸ್ಟ್ ಸ್ಪಿರಿಚುಯಲ್, ಮೋಸ್ಟ್ ಭಾಷಾತೀತವಾದ್ದು, ಧರ್ಮಾತೀತವಾದ್ದು, ಸೆಕ್ಯುಲರ್ ಆಗಿರೋದು ಸಂಗೀತ ಒಂದೇ. ಷಡ್ಜ ಎಲ್ರಿಗೂ ಷಡ್ಜಿವೆ. ಅದು ಕ್ರಿಶ್ಚಿಯನ್ಗೂ ಒಂದೇ, ಮುಸಲ್ಮಾನ್ಗೂ ಒಂದೇ, ಹಿಂದೂಗೂ ಒಂದೇ, ಎಲ್ಲರಿಗೂ ಒಂದೇ. ಎಲ್ಲೂ ತಾರತಮ್ಯವಿಲ್ಲದೆ ಇರುವಂತಹ ನಿಷ್ಕಳಂಕವಾದ ಕಲೆ ಅಂದರೆ ಸಂಗೀತ ಒಂದೇ, ಶುದ್ಧ ಸಂಗೀತ. ಹಾಗಾಗಿ ನೀವೆಲ್ಲ ಸಂಗೀತ, ನಮ್ಮ ರಘು ಇದಕ್ಕೋಸ್ಕರ ಬಹಳಷ್ಟು ಶ್ರಮಪಟ್ಟು ಸಂಗೀತದ ಕ್ಲಾಸ್ಗಳನ್ನು ನಡೆಸಿ ಮಕ್ಕಳಿಗೆ ಪಾಠ ಹೇಳ್ಕೊಡುತ್ತಾ ಇರುವಂಥದ್ದು ಮುಂದಿನ ಸಂಗೀತದ ಭವಿಷ್ಯಕ್ಕೆ ಬಹಳ ಉತ್ಕೃಷ್ಟವಾದ ಕೆಲಸ ಆಗ್ತಾಯಿದೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಮಕ್ಕಳು ಅಷ್ಟೇ ಶುದ್ಧವಾಗಿ, ಅಷ್ಟೇ ಆತ್ಮೀಯವಾಗಿ ಅವರವರ ಶಿಕ್ಷಕರು ಯಾವ ರೀತಿಯಲ್ಲಿ ಅವರಿಗೆ ಪಾಠ ಹೇಳ್ಕೊಡ್ತಾರೋ ಅದನ್ನು ಶ್ರದ್ಧೆ ಭಕ್ತಿಗಳಿಂದ
ಕಲ್ತ್ಕೊಂಡು ಅದನ್ನು ನೀವು ಬೆಳೆಯೋದಾದರೆ ನಮ್ಮ ಭಾರತೀಯ ಶಾಸ್ತ್ರೀಯ ಪರಂಪರೆ, ಶಾಸ್ತ್ರೀಯ ಸಂಗೀತ ಪರಂಪರೆ ನಿಮ್ಮ ಕೈಲಿರೋದು, ನೀವು ಬೆಳೆಸಬೇಕು. ಮಕ್ಕಳ ಕೈಯಲ್ಲೇ ಇರೋದು, ನೀವು ಬೆಳೆಸಿದ್ರೆ ಮಾತ್ರ ನಮ್ಮ ಪರಂಪರೆ ಉಳಿಯೋದು. ಆದರೂ ಇವಾಗ ಎಕ್ಸ್ಟರ್ನಲ್ ಫೋರ್ಸಸ್ ಜಾಸ್ತಿ. ನಮಗೆ ಮಕ್ಕಳಿಗೂ ಬೇಕಾದಷ್ಟು ಚಟುವಟಿಕೆಗಳು, ಡ್ಯಾನ್ಸು ಕಲಿಬೇಕು, ಕರಾಟೆನೂ ಕಲಿಬೇಕು, ಸಂಗೀತನೂ ಕಲಿಬೇಕು, ಅದರಲ್ಲಿ ಮೃದಂಗನೂ ಕಲಿಬೇಕು, ತಬಲಾನೂ ಕಲಿಬೇಕು. ಎಲ್ಲದನ್ನೂ ಮಾಡೋಕ್ಕಾಗಲ್ಲ. ಬದುಕಿನಲ್ಲಿ ಒಂದನ್ನು ಮಾತ್ರ ಮಾಡೋಕ್ಕೆ ಸಾಧ್ಯ, ಅದಕ್ಕೂ ಆಗಲ್ಲ. ಇವತ್ತು ನಾನು ಅಂದ್ಕೊಳ್ತೀನಿ, ಈ ಜನ್ಮ ಸಾಲಲ್ವಲ್ಲಪ್ಪ ಈ ಸಂಗೀತವನ್ನು ಕಲ್ತ್ಕೊಳ್ಳೋದಕ್ಕೆ. ಇನ್ನು ಪರಿಪೂರ್ಣತೆ ಇಲ್ವಲ್ಲ, ಪೂರ್ಣತೆ ಇದೆಯಲ್ಲ ನಮ್ಮ ಬದುಕಿನಲ್ಲಿ. 75 ವರ್ಷ ಆಗೋಯ್ತು, ಇನ್ಯಾವತ್ತು ನಾವು ಕಲಿಯೋದು ಅನ್ನೋದು ಭಾವ ನನ್ನಲ್ಲಿ ಇವತ್ತೂ ಇದೆ. ಹಾಗಾಗಿ ಕಲಿಕೆ ಅನ್ನುವಂಥದಕ್ಕೆ ಅದಕ್ಕೆ ಎಂಡಿಲ್ಲ. ಯಾವತ್ತೂ ಆ ದಾಹ ಇರಬೇಕು. ಕಲಿಯುವಂತಹ ದಾಹ ಇದ್ದಾಗ ಮಾತ್ರ ನೀವು ಕಲೆಯಲ್ಲಿ ಮುಂದೆ ಬರೋಕ್ಕೆ ಸಾಧ್ಯ. ನನಗೆ ಎಲ್ಲ ಬಂದುಬಿಡ್ತು ಒಂದು ದಿವಸ ನಿಮ್ಮ ಅಧಃಪತನ ಆವತ್ತಿಂದಲೇ ಶುರು ನಿಮಗೆ. ಆದ್ದರಿಂದ ಸಂಗೀತವನ್ನು ತುಂಬ ಸೀರಿಯಸ್ ಆಗಿ ತಗೊಳ್ಳಿ. ಬದುಕಿಗೆ ಬಹಳ ಹತ್ತಿರವಾಗಿರುವಂತಹದ್ದು, ಬದುಕಿಗೆ ಬೇಕಾಗಿರುವಂಥದ್ದು. ನಿಮ್ಮ ಶಾರೀರ ಸಂಪತ್ತಿದ್ದು ಅಥವಾ ಗಾಯನದಲ್ಲಿದ್ದಾಗ ನಿಮ್ಮ ಪ್ರಾಣಾಯಾಮ ಮಾಡೋದೇ ಇಂಡೈರೆಕ್ಟ್ ಪ್ರಾಣಾಯಾಮನೇ ಸಂಗೀತ, ಗಾಯನ ಅನ್ನುವಂಥದ್ದು. ಹಾಗಾಗಿ ನೀವು ಎಷ್ಟೋ ಇದರಲ್ಲಿ ಈವನ್ ನಿಮ್ಮ ಹ್ಯಾಂಡ್ಸಲ್ಲಿ ಇವಾಗ ಒಂದು ರಿಸರ್ಚ್ ಮಾಡ್ತಾ ಇದ್ದಾರೆ. ಅಲ್ಲಿ ಪ್ರಾಬ್ಲಮ್ ಇರೋರಿಗೆ ತಾಳ ಹಾಕಿಸ್ತಾರೆ. ಹೀಗೆ ತಾಳ ಹಾಕಿಸೋದ್ರಿಂದ ಮಾನಸಿಕ ಸಮಸ್ಯೆ ಇರೋರಿಗೆ ತುಂಬ ಒಳ್ಳೆಯದು ಅನ್ನೋದನ್ನ ಇವತ್ತು ನಿಮ್ಹ್ಯಾನ್ಸ್ ರಿಸರ್ಚ್ ಮಾಡ್ತಾಯಿದೆ. ಇದನ್ನು ನಮ್ಮ ಪೂರ್ವಿಕರು ಸಾವಿರಾರು ವರ್ಷಗಳಿಂದಲೇ ಇಂಟ್ರೊಡ್ಯೂಸ್ ಮಾಡಿದ್ರು, ಈ ತಾಳ ಹಾಕೋದನ್ನು. ಇವತ್ತು ಇದು ಸೈಂಟಿಫಿಕ್ಕಾಗಿ ಪ್ರೂವ್ ಆಗಿದೆ, ತಾಳ ಹಾಕೋದು ಮಾನಸಿಕವಾಗಿ ತುಂಬ ಒಳ್ಳೆಯದು ಅಂತ. ಹಾಗೆ ಮಕ್ಕಳು ಕೂತ್ಕೊಳ್ಬೇಕು, ಕೆಳಗಡೆ ಕೂತ್ಕೊಳ್ಬೇಕು ಒಂದು 3 hours 4 hours. ಅದೇ ತಪಸ್ಸು. ಸುಮ್ಮನೆ ನೀವು ಒಂದು ಸಂಗೀತವನ್ನು ಹಾಡೋಕ್ಕಾಗಲ್ಲ, ಅಲ್ಲಿ ಚಲನಗಳಿರಲೇಬೇಕು. ತದರನ ಕೈ ಹೀಗಂತಿ ನಾನು ಭೀಮಸೇನ್ ಜೋಶಿಯವರು ಹಾಡುವಾಗ ನೋಡ್ತಾರೆ ನೀವು, ಏನಪ್ಪ ಹೀಗಂತ. ಅದು ದೇಹದ ಸ್ಥಿತಿ, ಹಾಗೆ ಅದು ಮಾನಸಿಕ ಸ್ಥಿತಿ. ನಾನು ನೋಡಿ ನನ್ನ ಮುಖ ಹೀಗೆ ನಮ್ಮ ಮನೋಸ್ಥಿತಿಯೂ ಸಹ ಸಂಗೀತದಿಂದ ಬದಲಾವಣೆ ಆಗುತ್ತೆ. ಸಮಾಜಕ್ಕೆ ನಿಜವಾದಂತಹ ಒಂದು ಒಳ್ಳೆಯ ಮಕ್ಕಳನ್ನು, ಒಂದು ಒಳ್ಳೆಯ ಮನಸ್ಸಿರುವಂತಹ ಮಕ್ಕಳನ್ನು, ಒಳ್ಳೆಯ ಚಾರಿತ್ರ್ಯ ಇರುವಂತಹ ಮಕ್ಕಳನ್ನು, ಒಳ್ಳೆಯ ಸಂಸ್ಕೃತಿ ಇರುವಂತಹ ಮಕ್ಕಳನ್ನು ಸಂಗೀತದಿಂದ ನೀವು ಸಮಾಜಕ್ಕೆ ಕೊಡಬಹುದು. ಅದರಿಂದ ಆರ್ಟ್ ಆಫ್ ಮ್ಯೂಸಿಕ್ ಮಾಡ್ತಾ ಇರುವಂತಹ ಈ ಕೆಲಸವನ್ನು ನಾನು ತುಂಬ ಸಂತೋಷದಿಂದ ಅವ್ರನ್ನ ನಾನು ಕಂಗ್ರ್ಯಾಚುಲೇಟ್ ಮಾಡ್ತೀನಿ. ಕಷ್ಟ ನಡೆಸೋದು, ಸಂಗೀತದಿಂದ ಬದುಕೋದು ಅಷ್ಟು ಸುಲಭ ಅಲ್ಲ. ಆದರೆ ಬದುಕೋದಕ್ಕೆ ನೀವು ಬಿಡಬೇಕು, ಸಮಾಜ ನಮ್ಮನ್ನು ಬಿಡಬೇಕು ಸಂಗೀತ. ನಾನು 29 ವರ್ಷ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಲ್ಲಿ ಕೆಲಸ ಮಾಡಿದೆ. ಅಷ್ಟು ಕೆಲಸ ಮಾಡಿದ್ದು 29 ವರ್ಷ ಮಾಡಿದ್ರೂ ನನಗೆ ನಿಜವಾದ ಶಾಂತಿ ಸಿಕ್ಕಿದ್ದು ಕೆಲಸ ಬಿಟ್ಟ ಮೇಲೆ. ಐ ವಾಸ್ ನಾಟ್ ರಿಚ್ ಎನಫ್, ಬಟ್ ಮಾನಸಿಕವಾಗಿ ಅಷ್ಟು ನನಗೆ ತುಂಬ ಮುದವನ್ನು ಕೊಡ್ತು, ಆನಂದ ಕೊಡ್ತು. ಆದರೆ ಬರೀ ದುಡ್ಡೇ ಆನಂದ ಕೊಡುವಂಥದ್ದಲ್ಲ, ಮಾನಸಿಕವಾಗಿ ಸಂಗೀತ ಕಲೆ ಅನ್ನುವಂಥದ್ದು ಅಷ್ಟು ವಿಸ್ತಾರವಾದ್ದು, ಅಷ್ಟು ದೊಡ್ಡದು. ಇಟ್ ಈಸ್ ಯುವರ್ ಗೈಡ್, ಇಟ್ಸ್ ಯುವರ್ ಫಿಲಾಸಫರ್, ಇಟ್ಸ್ ಯುವರ್ ಫ್ರೆಂಡ್, ಇಟ್ಸ್ ಯುವರ್ ಲವರ್, ವಾಟ್ ನಾಟ್. ಎವ್ರಿಥಿಂಗ್ ಈಸ್ ಮ್ಯೂಸಿಕ್, ಮ್ಯೂಸಿಕ್, ಮ್ಯೂಸಿಕ್. ಹಾಗಿದ್ದಾಗ ಮಾತ್ರ ನೀವು ಬರೋಕ್ಕಾಗುತ್ತೆ. ನಾನು ಇನ್ನೊಂದು ಕಡೆ ಹೋಗಬೇಕು, ನಾನು ಸ್ವಲ್ಪ ಬೇಗ ಹೋಗ್ತಾಯಿದ್ದೀನಿ, ದಯವಿಟ್ಟು ಯಾರು ಅಂತ ಭಾವಿಸಬೇಡಿ. ನಾನು ಕೊನೆ ಒಳಗೆ ಯಾವತ್ತೂ ಸದ್ಗುರು ವಾದಿರಾಜ ಸ್ವಾಮಿಗಳನ್ನು ಪ್ರಾರ್ಥನೆ ಮಾಡ್ತೀನಿ. ಸತ್ಯ ಸುನಾದದ ಚಿಲಕವ ಸರಿಸಿ, ರಾಗ ತಾಳಗಳ ಕೋಟೆಯ ಭೇದಿಸಿ, ಕೃತಿ ಕೀರ್ತನದ ಅಂಗಳ ತೋರಿಸಿ, ಗೇಯ ಗಾನ ಗರ್ಭಗುಡಿಯಲ್ಲಿರುವ ಅಗೋಚರ ನಿರಾಕಾರ ನಾದಬ್ರಹ್ಮನ ಅನುಭವಕ್ಕೆ ತಾರೋ ಈ ಪದ್ಮನಾಭದಾಸಿಗೆ ಗುರುವಾದಿರಾಜ ಅಂತ ಹೇಳ್ತೀನಿ. ಹಾಗಾಗಿ ಇವತ್ತು ರಘು, ಥ್ಯಾಂಕ್ ಯು ವೆರಿ ಮಚ್, ನಮ್ಮೆಲ್ಲ ಕರೆದು ಇಷ್ಟು ಗೌರವ ಮಾಡಿದ್ದೀರಿ. ನಿಮಗೆಲ್ಲರಿಗೂ ಶುಭವಾಗಲಿ, ಎಲ್ರಿಗೂ ಶುಭವಾಗಲಿ ಅಂತ ಹೇಳ್ತಾ ನನ್ನ ಮಾತಿಗೆ ಮಂಗಳವನ್ನು ಹೇಳ್ತಾ ಇದ್ದೀನಿ. ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರುವಂತಹ 3 ಜನದಲ್ಲಿ ಇರೋರ ಪೈಕಿ ಚಿಕ್ಕವರು ಡಾಕ್ಟರ್ ಆರ್ ಕೆ ಪದ್ಮನಾಭರವರೇ. ಕೆಲವರಿಗೆ
ಈ ಮುಂಚೆ ಹೇಳ್ತಾರೆ AC/BC ಅಂತ, ಅವಾಗೆಲ್ಲ ಹಿಂದಿಂದಕ್ಕೆ ಬರುತ್ತಲ್ಲ, ಹಾಗೆ 75 ಅಂದರೆ 25 ಆಗಿದೆ, ಇನ್ನು 75 ಆಗಬೇಕು ಅನ್ನೋ ಒಂದು ಇಚ್ಛೆ ನಮಗೆ. ಏಕೆಂದರೆ ನಮ್ಮ ಕರ್ನಾಟಕ ಸಂಗೀತಕ್ಕೆ ಅಥವಾ ಸಂಗೀತ ಕ್ಷೇತ್ರಕ್ಕೆ ಅಂಥ ಒಬ್ಬ ಧೀಮಂತ ವ್ಯಕ್ತಿ ಇರಬೇಕು. ಯಾವುದು ಸರಿ ಅನಿಸೋದನ್ನು ಸರಿ ಅಂತಲೇ ಹೇಳೋವಂಥವ್ರು. ಎಷ್ಟು ಚೆನ್ನಾಗಿ ಹಾಡಿದರು, ಮಾತಾಡಿದ್ರು, ಕೇಳಿದ್ರಲ್ಲ. ಅದೇ ರೀತಿ ಇನ್ನೊಬ್ಬ ಆಪ್ತ ಸ್ನೇಹಿತರು, ಹಿರಿಯ ಕೊಳಲು ವಾದಕರು, ಗುರುಗಳು HS ವೇಣುಗೋಪಾಲ್ರವರೇ. ಹಾಗೆ ಇನ್ನೊಬ್ಬರು, ಅವ್ರು ಜಗಳ ಆಡ್ತೀವಿ ಅಂದರು, ಅದು ಯಾವಾಗ ಆಡಿದೀವೋ ಗೊತ್ತಿಲ್ಲ ಅವ್ರಿಗೆ, ಆದರೂ ಇರಲಿ. ಇಬ್ಬರಿಗೂ ವಯಸ್ಸಾಯ್ತು ಇವಾಗ. ಪಂಡಿತ್ ತಬಲಾ ವಿದ್ವಾಂಸರಾದ ಸತೀಶ್ ಹಂಪಿಯೊಳರವರೇ, ಮತ್ತು ರಘು ಮತ್ತು ಅವರ ಮನೆಯವರು, ಮತ್ತು ಬಂದಿರುವಂತಹ ನೀವೆಲ್ಲರೂ. ನಾವು ಏನೇನು ಅಂದ್ಕೊಂಡಿದ್ನೋ, ಏನೇನು ಮಾತಾಡಬೇಕು ಅಂತಿದ್ದೋ ಅದೆಲ್ಲ ಸಾರ್ ಮಾತಾಡ್ಬಿಟ್ಟಿದ್ದಾರೆ. ಈಗ ಸಿಂಪಲ್ಲಾಗಿ ಡಿಟೋ ಅಂತ ಹಾಕ್ಬಿಟ್ರೆ ಆಯಿತು. ಒಂದು ಹೇಳಿದ್ರು, ಫಾಸ್ಟ್ ಫುಡ್ ಥರ ಅಲ್ಲ, ಯಾವುದೇ ಶಾಸ್ತ್ರೀಯ ಸಂಗೀತ, ಕರ್ನಾಟಕ ಸಂಗೀತ ಇರ್ಬೋದು, ಉತ್ತರಾದಿ ಇರ್ಬೋದು, ಪಾಶ್ಚಾತ್ಯ ಇರ್ಬೋದು, ಅದೊಂದು ಶಾಸ್ತ್ರ ಒಂದಿರುತ್ತೆ, ಗುರು ಅಂತ ಇರ್ತಾರೆ. ಅದ್ರ ಮೂಲಕ ಹೋದ್ರೇ ಅದು ನಮಗೆ ಲಭಿಸೋದು, ಸಿದ್ಧಿಸೋದು. ಈ ಅಭ್ಯಾಸ ಅನ್ನೋದು ಬೇರೆ, ಸಾಧನೆ ಅನ್ನೋದು ಬೇರೆ. ಅಭ್ಯಾಸ ಅಂದರೆ ಫಾಸ್ಟ್ ಫುಡ್ ಇದ್ದಂಗೆ, ಸುಮ್ಮನೆ ರೋಡಲ್ಲಿ ಹೋಗ್ತಾ ಪಾನಿಪುರಿ ತಿಂದ್ಬಿಟ್ಟಂಗೆ. ಪಾನಿಪುರಿ, ಈ ಮಸಾಲೆ ಪುರಿ ಯಾವತ್ತೂ ಹೊಟ್ಟೆ ತುಂಬಲ್ಲ. ಹೊಟ್ಟೆ ಖಾಲಿ ಇದ್ದಾಗಲೂ ತಿನ್ನಬಾರ್ದು, ಭಾರಿ ಡೇಂಜರ್. ಆದರೆ ಮಿಕ್ಕಿದ್ದು ನಮ್ಮದು ಅನ್ನ ಸಾರು, ರಾಗಿ ಮುದ್ದೆ, ಅದು ಸಾಧನೆ ಥರ ಒಂದಷ್ಟೊತ್ತಿರುತ್ತೆ. ಅಂದರೆ ಸಿದ್ಧಿಸ್ಕೊಳ್ಳೋದು, ಒಂದು ರಾಗನ, ಒಂದು ತಾಳನ, ಒಂದು ಕೃತಿ ಅಥವಾ ಒಂದು ಬಂದಿಶ್. ಮಧ್ಯರಾತ್ರಿ ನಮ್ಮ ಗುರುಗಳು ಮಧ್ಯರಾತ್ರಿ ಎದ್ಬಿಟ್ಟೆ ಮಿಶ್ರ ಚಾಪ್ ತಾಳಕ್ಕೆ ಮೋರ ನುಡಿಸೋ ಅಂದರೆ ನುಡಿಸ್ಬೇಕು, ಅದು ಸಾಧನೆ. ಆ ರೀತಿ ನೀವು ಮಾಡಿ ಭಾಳ ಸಂತೋಷ ಆಗಿದೆ. ಇಷ್ಟೊಂದು ಜನ ಶಾಸ್ತ್ರೀಯ ಸಂಗೀತ ಕಲಿತಾ ಇದ್ದೀರಾ ಅಂತ. ಅದು ಇಷ್ಟೊಂದು ಜನ ಅಂದರೆ ಒಬ್ಬರಿಗೆ ಇಬ್ಬರು ಪೇರೆಂಟ್ಸ್ ಬಂದಿದ್ದೀರಾ, ಅದು ಗೊತ್ತು ನನಗೆ. ಸೊ ನೀವು ಸುಮ್ಮನೆ ಕೂತ್ಕೊಳ್ಳೋ ಬದಲು ನೀವು ಕಲಿಬೋದು. ರಘುಗೆ ಹೇಳ್ತೀನಿ, ಒಂದಕ್ಕೆ ಒಂದು ಫ್ರೀ ಅಂತ ಕೊಡಿಪ್ಪ ಅಂತ. ಆರ್ಟ್ ಆಫ್ ಮ್ಯೂಸಿಕ್ ಹೀಗೆ ಚೆನ್ನಾಗಿ ನಡೀಲಿ. ಮಕ್ಕಳ ಜೊತೆ ಕೂತ್ಕೊಂಡ್ರೆ ಕಲಿಸ್ಬಿಡ್ತಾರೆ. ಹೌದಾ? ಅಲ್ಲ, ಮಕ್ಕಳ ಜೊತೆ ಕೂತ್ಕೊಂಡ್ರೆ ಕಲಿತಾರೆ ಅಂತಾರೆ. ಕಲಿತು ನೀವು ತಿರ್ಗಾ ಕಲಿಸೋಕ್ಕೆ ಶುರು ಮಾಡಬೇಡಿ, ಅದು ಆರ್ಟ್ ಆಫ್ ಲಿವಿಂಗ್ ಆಗಿಬಿಡುತ್ತೆ. ಆದ್ದರಿಂದ ನೀವು ಆರ್ಟ್ ಆಫ್ ಮ್ಯೂಸಿಕ್ನ ನೀವು ಪೋಷಣೆ ಮಾಡಿ, ಚೆನ್ನಾಗಿ ಅಭ್ಯಾಸ ಮಾಡಿ, ಸಾಧನೆ ಮಾಡಿ. ಪರೀಕ್ಷೆಗಳೇನೋ ಬರುತ್ತೆ ಹೋಗುತ್ತೆ, ಅದೇನು ಮಾಡೋಕ್ಕಾಗಲ್ಲ. ಆದರೆ ಸಂಗೀತದಿಂದ ನಿಮ್ಮ ಗ್ರಹಣ ಶಕ್ತಿ, ಏಕಾಗ್ರಚಿತ್ತತೆ, ಇದೆಲ್ಲ ತುಂಬ ಮಲ್ಟಿ ಟಾಸ್ಕಿಂಗ್ ಸಂಗೀತ ಅಂದರೆ. ತಾಳ ಹಾಕಬೇಕು, ಕೀರ್ತನೆ ಜ್ಞಾಪಕ ಇಟ್ಕೋಬೇಕು, ಸ್ವರಸ್ಥಾನಗಳ ಜ್ಞಾಪಕ ಇಟ್ಕೋಬೇಕು, ಆರೋಹಣ ಅವರೋಹಣ ಜ್ಞಾಪಕ ಇಟ್ಕೋಬೇಕು, ಎಲ್ಲ ಅಟ್ ಎ ಟೈಮ್ ಆಗಬೇಕು. ಸೊ ಅದರಿಂದ ಓದ್ಗೇನಾಗಲ್ಲ. ನೀವು ಹೊಸ ಪಾಠ ಕೇಳಿಬೇಡಿ, ಎಕ್ಸಾಮ್ ಇದ್ದರೂ ಸರಿ, ಬನ್ನಿ ಕೂತ್ಕೊಳ್ಳಿ, ಏನಾದರೂ ನಿಮಗೆ ಬಂದೇ ಬರುತ್ತೆ ಪ್ರತಿ ಕ್ಲಾಸಿಗೆ ಬಂದಾಗ ಅಂತ ಹೇಳ್ತಾ, ಇದೇ ರೀತಿ ಶಾಸ್ತ್ರೀಯ ಸಂಗೀತವನ್ನು ಕಲೀರಿ, ಮುಂದುವರಿಸಿ. ನಿಮ್ಮ ಸುತ್ತಮುತ್ತ ಎಲ್ಲೆಲ್ಲಿ ಸಂಗೀತ ಆಗುತ್ತೆ, ಶಾಸ್ತ್ರೀಯ ಸಂಗೀತ, ಶಾಸ್ತ್ರೀಯ ನೃತ್ಯ, ಅಲ್ಲೆಲ್ಲ ನೀವು ಮಕ್ಕಳನ್ನ ಕರ್ಕೊಂಡು ಹೋಗಿ ಅವರಿಗೆ ಅದರ ಒಂದು ರುಚಿಯನ್ನು ತೋರಿಸಿ ಅಂತ ಹೇಳ್ತಾ, ನನ್ನನ್ನು ಕರೆದು ಇಲ್ಲಿ ಒಳ್ಳೆ ಗೌರವ ಮಾಡಿದ್ದಾರೆ ರಘು ಅವರು ಮತ್ತು ಅವರ ಮನೆಯವರು. ಅವ್ರಿಗೂ ವಂದನೆಗಳು ಸಲ್ಲಿಸ್ತಾ, ನಿಮಗೂ ವಂದನೆಗಳು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ತುಂಬ ಧನ್ಯವಾದಗಳು ಶಿವ ಸರ್. ಅವರು ಎಲ್ಲಿ ಸಂಗೀತಕ್ಕೆ, ಸಂಗೀತಗಾರರಿಗೆ ನ್ಯಾಯ ಸಿಗಬೇಕು ಅಂತ ಕಡೆ ಗಟ್ಟಿ ಧ್ವನಿಯಾಗಿ ಹೋರಾಟ ಕೂಡ ಅವರು ಮಾಡ್ತಾರೆ. ಇತ್ತೀಚೆಗಷ್ಟೇ ರಾಜ್ಯೋತ್ಸವ ಪ್ರಶಸ್ತಿ ವಿಚಾರದಲ್ಲಿ ಕೂಡ ಅವರು ದೊಡ್ಡ ಸುದ್ದಿಯನ್ನು ಮಾಡಿದರು. ಅದ್ರ ಬಗ್ಗೆ ಖಂಡಿಸಿದರು. ಒಬ್ಬ ಸಂಗೀತಗಾರ, ಒಬ್ಬ ನೃತ್ಯ ಕಲಾವಿದನಿಗೆ ಈ ಸತಿ ಪ್ರಶಸ್ತಿ ಘೋಷಿಸಿಲ್ಲ ಅಂತ. ಅವರ ಮೃದಂಗದಷ್ಟೇ ಜಯಂಕರಿಸ್ತು ಅವ್ರ ಮಾತುಗಳು. ಥ್ಯಾಂಕ್ ಯು ಸರ್. ಸರ್, ಈಗ HSB ಅವರು ಎರಡು ಮಾತು ಮಕ್ಕಳಿಗೋಸ್ಕರ ಎರಡು. ಓಕೆ. ಶ್ರೀ ಗುರುಭ್ಯೋ ನಮಃ. ಎಲ್ರಿಗೂ ನಮಸ್ಕಾರ. ಎಲ್ಲ ಘನ ವಿದ್ವಾಂಸರಿಗೆ ನಮಸ್ಕಾರವನ್ನು ಸಲ್ಲಿಸ್ತಾ ಇದ್ದೀನಿ. ಒಂದು ಸಂಗೀತ
ಪರಂಪರೆ ಹೇಗಿರುತ್ತೆ ಅಂದರೆ ಇದಕ್ಕೆ ಉದಾಹರಣೆ ಇದ್ದೇನೆ. ಗುರು ಪರಂಪರೆಯಿಂದ ಬಂದದ್ದು ಮುಂದಕ್ಕೆ ಹೇಗೆ ಹೋಗ್ತಾ ಇರುತ್ತೆ ಅನ್ನೋದಕ್ಕೆ ಈ ಒಂದು ಸಭೆಯೇ ಸಾಕ್ಷಿ. ಸಂಗೀತವನ್ನು ಪ್ರಸಾರ ಮಾಡೋದು, ಪ್ರಸರಣ ಮಾಡೋದು, ಹೇಳ್ಕೊಡೋದು, ಮುಂದಿನ ಪೀಳಿಗೆಗೆ ಕೊಡೋದು ಒಂದು ಚಾಕ್ಷುಷ ಯಜ್ಞ ಅಂತಲೇ ಹೇಳ್ತಾರೆ, ಒಂದು ಯಜ್ಞಕ್ಕೆ ಸಮಾನ ಅಂತ. ಪೂಜ್ಯ RKP ಸರ್ ಹೇಳ್ದಂಗೆ ಗ್ರೇಟೆಸ್ಟ್ ಇಂಟಿಗ್ರೇಟಿಂಗ್ ಫೋರ್ಸ್ ಅಂದರೆ ಸಂಗೀತವೇ. ನಮ್ಮ ಧರ್ಮ ಏನು ಅಂದರೆ ನಾನು ಇವತ್ತು ಹೇಳೋದೆಲ್ಲ ರಿಲಿಜನ್, ವಾಟ್ ಈಸ್ ಯುವರ್ ರಿಲಿಜನ್ ಅಂದರೆ ಮ್ಯೂಸಿಕ್ ಅಂತಲೇ. ಹಾಗಾಗಿ ಸಂಗೀತದ ಮೂಲಕ ಎಲ್ಲ ಒಂದಾಗೋಣ. ಇವಾಗೆಲ್ಲ ನಾವು ಕೇಳ್ತಾ ಇದ್ದೀವಿ ಸನಾತನ ಸನಾತನ ಅನ್ನೋ ಶಬ್ದವನ್ನು ಕೇಳ್ತೀವಿ. ಸನಾತನ ಶ್ರೀಕೃಷ್ಣ ಕಮಲಾನ ಅಥವಾ ಸನಾತನ ಅಂತಲೇ. ಸನಾತನ ಕೃಷ್ಣನಿಗೆ ಸನಾತನ ಅಂತ ಹೆಸರು. ಸನಾತನವಾದದ್ದು ಅಂದರೆ ಯಾವುದಕ್ಕೆ ಡೇಟ್ ಆಫ್ ಬರ್ತ್ ಇಲ್ವೋದು, ಇದ್ದದ್ದು, ಯಾವತ್ತೂ ಇದ್ದದ್ದು, ಯಾವತ್ತೂ ಇರುವಂಥದ್ದು. ಸನಾತನ ಕಲೆಗಳೇನಿದೆ ಅದನ್ನು ನಾವು ಆಶ್ರಯಿಸಿದರೆ ಸನಾತನ ಕೂಡ ಗಟ್ಟಿಯಾಗಿರುತ್ತೆ. ಹಾಗಾಗಿ ಎರಡೂ ಕೂಡ ಒಂದಕ್ಕೊಂದು ಪೂರಕವಾದದ್ದು. ಸನಾತನ ಕಲೆಗಳನ್ನ ದಯಮಾಡಿ ಅಭ್ಯಾಸ ಮಾಡಿ ತನ್ಮೂಲಕ ಒಳ್ಳೆ ಪ್ರಜೆಗಳಾಗಿ ಈ ಭೂಮಂಡಲವೇ ಶಾಂತಿ ಸೌಹಾರ್ದದಿಂದ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ ನಿಮ್ಮ ಈ ಒಂದು ದೊಡ್ಡ ಕೈಂಕರ್ಯಕ್ಕೆ ನಮಸ್ಕಾರವನ್ನು ಹೇಳ್ತೀನಿ. ನನ್ನನ್ನು ಕರೆದು ಇಲ್ಲೊಂದು ಗೌರವವನ್ನು ಮಾಡಿದ್ದಕ್ಕೆ ನಮಸ್ಕಾರವನ್ನು ಹೇಳ್ತಾ ಇದ್ದೀನಿ. ನಮಸ್ಕಾರ. ತುಂಬ ಧನ್ಯವಾದಗಳು ಸರ್. ನಿಮ್ಮ ಮಾತುಗಳು ಕೊಳಲಿನಷ್ಟೇ ಮಧುರವಾಗಿತ್ತು. ಹಾಗೂ ಪ್ರತಿ ವರ್ಷ ಈ ಒಂದು ಸುಮಧುರ ಮಾತುಗಳನ್ನು ನಾವು ಮತ್ತೆ ಮತ್ತೆ ಕೇಳಬೇಕು ಅಂತ ಬಯಸ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. Our next performance will be by the violin group performing a beautiful Varna in Nalina Kanti Raga. Dr. Saumya, Dr. Sandhya and Devi. ಶುಭಾಶಯಗಳು. ಪೂಜ್ಯ ಗುರುಗಳಿಗೆ, ಶಿಕ್ಷಕರಿಗೆ, ಪೋಷಕರಿಗೆ ಹಾಗೂ ನಮ್ಮ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಈ ಸುಮಧುರ ಸಂಗೀತ ಸಂಜೆ ನಾದಲಹರಿಗೆ ಹಾರ್ದಿಕ ಸುಸ್ವಾಗತ. ಆರ್ಟ್ ಆಫ್ ಮ್ಯೂಸಿಕ್ ಸಂಗೀತ ಶಾಲೆ 10 ವರ್ಷ ಪೂರೈಸಿದ ಈ ಸುಸಂದರ್ಭದಲ್ಲಿ ಈ ಶಾಲೆಯ ಬಗ್ಗೆ ಒಂದು ಕಿರು ಪರಿಚಯ. ನಮ್ಮ ಶಾಲೆಯು 2014 ಮಾರ್ಚ್ 31ರಂದು ಯುಗಾದಿಯ ದಿನದಂದು ಪ್ರಾರಂಭಿಸಲಾಯಿತು. ಅಂದು ಖ್ಯಾತ ಸಂಗೀತ ನಿರ್ದೇಶಕರಾದ ಹಂಸಲೇಖರವರು ನಮ್ಮ ಈ ಶಾಲೆಯನ್ನು ಉದ್ಘಾಟಿಸಿದರು. ಇವರೊಂದಿಗೆ ಖ್ಯಾತ ಡ್ರಮ್ಸ್ ಗುರುಗಳಾದ ಬಾಬು ಸುಕುಮಾರ್ ಹಾಗೂ ಅವರ ಸುಪುತ್ರ ಖ್ಯಾತ ಡ್ರಮ್ಮರ್ ಅರುಣ್ ಕುಮಾರ್ ಉಪಸ್ಥಿತರಿದ್ದರು. ಹಾಗೂ ಹಲವಾರು ಗುರು ಹಿರಿಯರ ಆಶೀರ್ವಾದವು ನಮ್ಮೊಂದಿಗಿದ್ದವು. ನಮ್ಮ ಮುಖ್ಯ ಉದ್ದೇಶವು ವಿದ್ಯಾರ್ಥಿಗಳಿಗೆ ಹಾಗೂ ಸಂಗೀತ ಆಸಕ್ತರಿಗೆ ಉತ್ತಮವಾದ ಗುರುಕುಲವನ್ನು ಸೃಷ್ಟಿಸುವುದು ಹಾಗೂ ಪಾರಂಪರಿಕ ಮತ್ತು ಅಂತಾರಾಷ್ಟ್ರೀಯ ಸಂಗೀತವನ್ನು ಕಲಿಸುವುದು. ಈ ನಮ್ಮ ಆಸೆಯು ಫಲಿಸಿ ಇಂದು ನೂರಾರು ವಿದ್ಯಾರ್ಥಿಗಳು ಸಂಗೀತವನ್ನು ಕಲಿತು ಹಲವು ಸಂಗೀತ ಶಾಲೆಗಳಲ್ಲಿ ಮತ್ತು ವಿದ್ಯಾಸಂಸ್ಥೆಗಳಲ್ಲಿ ಸಂಗೀತ ಶಿಕ್ಷಕರಾಗಿ ತಮ್ಮ ಜೀವನ ರೂಪಿಸಿಕೊಂಡಿದ್ದಾರೆ. ನಮ್ಮ ಉದ್ದೇಶ ವಿದ್ಯಾರ್ಥಿಗಳನ್ನು ಉತ್ತಮ ಸಂಗೀತಗಾರರನ್ನಾಗಿ ಮಾಡುವುದು ಹಾಗೂ ಸಂಗೀತದ ಬಗ್ಗೆ ಜ್ಞಾನವನ್ನು ಹೆಚ್ಚಿಸುವುದು. ನಮ್ಮ ಶಾಲೆಯ ಮತ್ತೊಂದು ಮಹತ್ವದ ದಿನವನ್ನು ನೆನಪಿಸಿಕೊಳ್ಳಲು ಬಯಸುತ್ತೇವೆ. 2018 ನವೆಂಬರ್ 25ರಂದು ನಮ್ಮ ಶಾಲೆಯ ವಾರ್ಷಿಕೋತ್ಸವವನ್ನು ಆಚರಿಸಿದೆವು. ಅಂದು ನಮ್ಮ ಒಳ್ಳೆಯ ಕಾರ್ಯವನ್ನು ಮೆಚ್ಚಿ ಸಂಗೀತದ ದಿಗ್ಗಜರಾದ ಶ್ರೀ ಬಾಬು ಸುಕುಮಾರ್, ಶ್ರೀ ಪಂಡಿತ್ ಸತೀಶ್ ಹಂಪಿಹೊಳ್ಳಿ, ಶ್ರೀ ವಿದ್ವಾನ್ ಬಿ ರಘುರಾಮ್, ಶ್ರೀ ವಿದ್ವಾನ್ ಆನೂರು ಅನಂತಕೃಷ್ಣ ಶರ್ಮಾ, ಶ್ರೀ ವಿದ್ವಾನ್ ಅನಂತ್ ಭಾಗವತ್, ಶ್ರೀ ವಿದ್ವಾನ್ HS ವೇಣುಗೋಪಾಲ್ ಹಾಗೂ ಸಂಗೀತ ನಿರ್ದೇಶಕ ಶ್ರೀ ವಿ ಮನೋಹರ್ ಅವರು ಆಗಮಿಸಿ ನಮಗೆ ಇನ್ನೂ ಹೆಚ್ಚಿನ ಜವಾಬ್ದಾರಿಯನ್ನು ವಹಿಸಿದರು ಹಾಗೂ ಪ್ರೋತ್ಸಾಹಿಸಿದರು. ಇವರೆಲ್ಲರ ಸ್ಫೂರ್ತಿ ಹಾಗೂ ಆಶೀರ್ವಾದದಿಂದ ನಮ್ಮ ಶಾಲೆಯು ಯಶಸ್ವಿಯಾಗಿ 10 ವರ್ಷ ಪೂರೈಸಿದೆ. ನಮ್ಮ ಶಾಲೆಯ ಧ್ಯೇಯ ಸಂಗೀತವೆಂಬುದು ಒಂದು ಮಹತ್ತರವಾದ ವಿದ್ಯೆ. ಇದನ್ನು ನಾವು ತುಂಬ ಶಿಸ್ತಿನಿಂದ ಹಾಗೂ ಪ್ರೀತಿಯಿಂದ ಕಲಿಯೋಣ. ಗುರು ಹಿರಿಯರನ್ನು ಗೌರವಿಸೋಣ. ಎಲ್ಲಿ ಸಂಗೀತ ಕಾರ್ಯಕ್ರಮ ನಡೆದರೂ ನಾವು ಅಲ್ಲಿ ಭಾಗವಹಿಸಿ ಸಂಗೀತಗಾರರನ್ನು ಪ್ರೋತ್ಸಾಹಿಸೋಣ. ನಮಸ್ಕಾರ.
who pay students to please assemble on the stage. To begin with, the violin students will be performing Varnam in Raga Mohana and Kadana Kutuhala. The students are trained by Sri Sandeep sir. The students are Chandan, Hari, Dr. Smita, Dr. Suma, and Srimati Manju. There's a small correction. They will be playing Mohana and Shankarabharana.
Violin group be performing in ragas Nalina Kanti, Hamsadwani and Maya Malavagowda. The students are trained by Sri Sandeep sir. The students are Kirti, Janyashri, Pranav H, Pranav Srivatsa and Basavraj.